ನಮ್ಮ ಅಕ್ಕ ಇನ್ನು ನಾನು ಮಾತಾಡ್ಸಂಗಿದ್ರೆ ಮಾತಾಡ್ಕೊಂಡು ಕಸ ಹೊಳಿತಿದ್ವಿ ಇಬ್ಬರಾಳು. ಇಬ್ಬರಾಳು ಬಾಗ್ಲಾಗ್ಲದೆಲ್ಲ ಮಾತಾಡ್ಕೊಂಡು ಕಸ ಹೊಡೆದು ಮಕ್ಳು ಮಾತಾಡ್ಕೊಂಡು ಬಾಗ್ಲು ತೊಳಿತಾ ಇದ್ವಿ. ಇಬ್ಬರಾಳು ಹೆಂಗಿದ್ವಿ. ಇವ್ರು ನೋಡಿದ್ರೆ ಮಾತಾಡಿಸ್ಬೇಡ್ರಿ ಅಂತಾರೆ. ಒಲು ಒಂಥರ ಬೇಜಾರಾದಂಗೆ ಆಗುತ್ತೆ ಹೋಗತ್ಲಾಗಿ. ನಮ್ಮ ಅಕ್ಕ ಮಾತಾಡಿಸ್ಲಿಲ್ಲ ಅಂದ್ರೆ ನನಗೆ ಮನಸ್ಸೇ ಒಂಥರ. ಸಾಯಂಕಾಲ ಟೈಮು ಎಷ್ಟು ಚೆನ್ನಾಗಿರ್ತಿದ್ವಿ ಇಬ್ರು, ಭಾಳ ಚೆನ್ನಾಗಿರ್ತಿದ್ವಿ. ಲೇಪು, ಹೇ ಲೇಪು, ಏನು ಯಾಕ, ಏನು ಸಾರ ಐತೆ ಕೊಡ್ಲಾ? ಇಸ್ಕೊಂಡೋಗು, ಟಿಫನ್ ಬಾಕ್ಸ್ನಾಗೆ ಕೊಡ್ತೀನಿ, ತಗೊಂಡೋಗು. ಜಾಸ್ತಿ ಐತೆ, ಆವಾಗಲೇ ಹೇಳಿದ್ನಲ್ಲ ಸಾರು ಕೊಡ್ತೀನಿ ಅಂತೇಳಿ. ಅವ್ನಂಗೆ ಆಡ್ದಂತೆ ನೀನು ತಲೆ ಕೆಡಿಸ್ಕೊಬೇಡ, ನೀನು ಸುಮ್ಮನೆ ತಗೊಂಡೋಗಿಕ್ಕೋ, ನಾನು ಮಾಡಿರೋದೆ ಅಂತ ಹೇಳು. ಉಂಬಲ್ವೇನ ಬಿಡು ಅಯ್ಯಪ್ಪಂತಾಗ ಯಾರು ಹತ್ಲಾಗೆ. ಮತ್ತೆ ಯಾಕೆ ಬೇಕು, ಸುಮ್ಮನಿರು. ಅವನೇನು ಹೇಳ್ತಾನೆ, ಅವನಂತಲೇ ಹೋದ್ರೆ ಆಗಲ್ಲ, ನಾವಿಬ್ರೇನು ಮಾತಾಡೋದೇನು ಕೈ ಬಿಡಲ್ಲ. ಟಿಫನ್ ಕೆರೆ ಕೊಯ್ದ್ವಿ, ಕಂಬತ್ತಕ್ಕೆ ಇಕ್ತೀನಿ, ಬಿಸಿ ಮಾಡೋಕೆ ಇಕ್ಕಿದ್ದೀನಿ, ಚೆನ್ನಾಗೈತೆ ಸಾರು. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ, ನೀನು ಮಾಡೋದಾದ್ರೂ ತಪ್ಪುತ್ತೆ. ನನ್ನ ತಂಗಿಗೆ ಯಾತೆ ಆದ್ರೂ ನನಗೆ ನೋಡೋಕ್ಕಾಗಲ್ಲ. ಅಜ್ಜಿನೂ ಯಾತ ಮಾಡಲ್ಲ ಅವಳಿಗೂ ಅಸ್ಲಿ. ಅವಳು ಯಾತ ಮಾಡಲ್ಲ ಅಜ್ಜಿ, ಸುಮ್ಮ ಕುಕ್ಕಂತಾಳೆ. ಹೋಗತ್ತ ನನಗಂತೂ. ಯಾರು ಏನು ಮಾಡೋಣಪ್ಪ ಅಂತ ಅವಾಗಿಂದ ಕಸ ಹೊಡಿತಲೇ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋಣ, ಏನು ಸಾಂಬಾರು ಮಾಡೋಣ ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ಕಳೆಗಳೇ ತಿರುಗಿ ಬಂದ ಅವನು. ಥೂ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಅಕ್ಕ. ಅವಾಗಿನ ಹೇಳಿದ್ದೀನಿ ಮಾತಾಡಿಸ್ಬೇಡ ನಿಮ್ಮ ಅಕ್ಕಯ್ಯನ, ನೋಡು ಮಾತಾಡ್ಸಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿದ್ದೀನಿ. ಮತ್ತೆ ಮಾತಾಡಿಸ್ತಾ ನಿಂತ್ಕೊಂಡಿದ್ಯಾ ನೀನು. ಯಾಕೆ ನನ್ನ ಹೆಂಡ್ತಿನ ಮಾತಾಡಿಸ್ಬೇಡ ಅಂತ ಹೇಳಿದ್ದೀನಿ, ಮತ್ತೆ ನನ್ನ ಹೆಂಡ್ತಿನ ಮಾತಾಡಿಸ್ತಾ ಇದೆಯಲ್ಲ, ಗೊತ್ತಾಗೋದಿಲ್ವೇ ನಿನಗೆ? ನನ್ನ ತಂಗಿನ ನಾನು ಮಾತಾಡಿಸ್ತೀನಿ. ನೀನು ಮಾತಾಡಿಸ್ಬೇಡ ಅಂದಂಗೆಲ್ಲ ನಾನು ಮಾತಾಡಿಸ್ತೀನಿ. ಅವಳೇನು ಮಾತಾಡಿಸ್ಲಿಲ್ಲ, ನಾನೇ ಅವಳನ್ನ ಮಾತಾಡಿಸ್ತಾ ಇದ್ದೀನಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನಾನು ಅವಾಗಿಂದನೂ ಹೇಳ್ತಾ ಇದ್ದೀನಿ ನನ್ನ ಹೆಂಡ್ತಿನ ಮಾತಾಡಿಸ್ಬೇಡ ಅಂತೇಳಿ, ಮತ್ತೆ ಮಾತಾಡಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನಾನು ಅತ್ಲಾಗ ಹೋಗಿದ ತಕ್ಷಣ ಅಲ್ಲೇ ನನ್ನ ಹೆಂಡ್ತಿನ ಮಾತಾಡಿಸ್ತಾ ಇದೆಯಲ್ಲ, ಗೊತ್ತಾಗಲ್ವ ನಿನಗೆ? ಏನು ನನ್ನ ಹೆಂಡ್ತಿ ಮೇಲೆ ಏನೋ ನೀನು ರೋಪ ಆಗ್ತಾ ಇರೋದು? ಏನು ರೋಪ ಆಗ್ತಾ ಇದೆಯಲ್ಲ? ಅಕ್ಕ ತಂಗಿ ಅವರು ಮಾತಾಡ್ತಾರೆ, ಚೆನ್ನಾಗಿರ್ತಾರೆ. ನೀನು ಬರೋದಕ್ಕಿಂತ ಮುಂಚೆ ಅವರಿಬ್ಬರು ಅಕ್ಕ ತಂಗಿ ಆಗಿದ್ರು ಗೊತ್ತಾ? ಸ್ವಂತ ಅಕ್ಕ ತಂಗಿ ಆಗಿರೋರನ್ನ ಮಾತಾಡಿಸ್ಬೇಡ, ನೀನು ನಿಮ್ಮ ಅಕ್ಕನ ಮಾತಾಡಿಸ್ಬೇಡ ಅಂತ ಹೇಳಿದ್ರೆ ಅದು ಹೆಂಗೋ ಸರಿಯಾಗುತ್ತೆ? ಪಕ್ಕದಾಗಿ ಇಟ್ಕೊಂಡು ಮಾತಾಡಲಿಲ್ಲ ಅಕ್ಕ ತಂಗಿ ಅಂತಂದರೆ ಯಾರಾದರೂ ಏನಂತಾರೆ? ನಿನ್ನ ಹೆಂಡ್ತಿ ಬುದ್ಧಿ ಸರಿ ಇಲ್ಲ, ಅದಕ್ಕೇ ನನ್ನ ಹೆಂಡ್ತಿಗೆ ಮಾತಾಡಿಸ್ಬೇಡ ಅಂತೇಳಿ ಹೇಳಿದ್ದೀನಿ. ಹಂಗಂದ್ರೂ ನನ್ನ ಹೆಂಡ್ತಿನ ಅವಳೇ ಮಾತಾಡಿಸ್ತಾಳಂತೆ. ಮಾನ ಮರ್ಯಾದೆ ಬೇಡವಾ? ಇವಾಗಿನೂ ಬೈದು ಹೋಗಿದ್ದಾನಲ್ಲ ರಾಮು, ನಾನು ಹೆಂಗೆ ಮಾತಾಡ್ಸೋಣ ಅನ್ನೋದೊಂದು ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಬಿಡು ನಿನ್ನ ಹೆಂಡ್ತಿಗೆ. ಅವಳೇನು ಮಾತಾಡಿಸ್ಲಿಲ್ಲ, ಅವಳೇನಾನ ನೀನು ಒದೆಯೋದು ಬಡಿಯೋದು ಮಾಡಿದ್ರೆ ಅಷ್ಟೇ ನೋಡು, ಸರಿ ಇರೋದಿಲ್ಲ. ನಾನೇ ಮಾತಾಡಿಸಿದ್ದು, ನಾನೇನೆ. ಏನು ಮಾಡ್ತೀಯ ಲೆಪ್ಪು ಸಾಂಬಾರ ಅಂತೇಳಿ ನಾನೇ ಕೇಳಿದ್ದು. ಸಾರಿತ್ತು ಅದಕ್ಕೇನೆ ಕೊಡೋಣ ಅಂತೇಳಿ ಹಿಂಗೆ ಅನುಸರಿಸ್ಕೊಂತೀವಿ ಅಷ್ಟೇ. ಅಕ್ಕ ತಂಗಿಯರಾಗಿ ಅಕ್ಕಪಕ್ಕದಾಗಿದ್ದ ಮೇಲೆ ಸಾರು ಏನಾನ ಇರೋದು ಅನುಸರಿಸ್ಕೊಂಡು ತಗೊಂತೀವಿ ಹೊರ್ತನು ಬೇರೆ ಏನೂ ಇಲ್ಲ. ನೀನು ಸುಮ್ಮನೆ ಏನೇನೋ ತಿಳ್ಕೊಬೇಕು ಹೋಗ್ಬೇಡ ರಾಮು. ನಾವು ಸುಮ್ಮನೆ ಏನೋ ಫ್ರಿಜ್ ವಿಷಯ ಮಾತಾಡ್ತಾ ಇದ್ವಿ ಅಷ್ಟೇ. ಚೆನ್ನಾಗಿಲ್ಲ ಭೂಮಿ ತಂದಿರೋದು ಅಂತೇಳಿ ಮಾತಾಡ್ತಿದ್ವಿ. ಅದನ್ನೇನೇ ನೀನು ದೊಡ್ಡದು ಜಗಳ ಮಾಡ್ತಾ ಇದೆಯಲ್ಲ. ಅಲ್ಲ, ನನ್ನ ಹೆಂಡ್ತಿ ಮೇಲೆ ಯಾಕೋ ಅಷ್ಟು ಜೋರು ಮಾಡ್ತಾ ಇದೆಯಾ ನೀನು? ಜೋರು ಮಾಡಬೇಡ ನೋಡು. ನಾವು ಅವಳನ್ನ ಸಾಕಿರೋದು, ಅದಕ್ಕೇ ಮಾತಾಡಿಸ್ತಾಳೆ. ನಮ್ಮನೆಗೆ ಇದ್ಲು ಅವಳು ಮದುವೆಗಿನ್ನ ಮುಂಚೆ. ಕೇಳು, ನಮ್ಮನೆಗೆ ಇದ್ದು ನಾವೇ ನೋಡ್ಕೊಂಡಿರೋದಕ್ಕೆ ಮಾತಾಡಿಸ್ತಾ ಇರೋದು. ನಮ್ಮನೆಗಿದ್ದೆ ಮತ್ತೆ ನೀನು ಮದುವೆ ಆಗಿರೋದು, ಇಲ್ಲಿಂದ ಹೋಗಿರೋದಕ್ಕೆ. ಇವಾಗ ಅತ್ತೆ ಮಾವನ ಹತ್ರನೂ ನಾವು ನಿಷ್ಠುರಾಗಿದ್ದೀವಿ ಗೊತ್ತಾ? ನಮ್ಮನೆಯಿಂದ ಅವಳು ಓಡೋಗಿರೋದಕ್ಕೆ ಇವರೇ ಕಳಿಸಿದ್ದಾರೆ, ಇವರೇ ಮದುವೆ ಮಾಡಿದ್ದಾರೆ ಅಂತೇಳಿ ನಮ್ಮ ಮೇಲೆ ಬೇಜಾರಾಗಿದ್ದಾರೆ ಅತ್ತೆ ಮಾವ. ನಾವು ನೋಡ್ಕೊಂಡಿರೋದು. ಅವ್ರ ಅಕ್ಕ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ತಂಗಿನ ಅಂದರೆ ಹಂಗೆ ನೋಡ್ಕೊಂಡಿಲ್ಲ. ನಮ್ಮ ಮನೆಗೆ ಒಂದು ಮಾತು ಬೈದಿಲ್ಲ, ಅವಳಿಗೆ ಒಂದು ಕೆಲಸಕ್ಕೆ ಇಕ್ಕಿಲ್ಲ. ನಾವು ಹಂಗೆ ನೋಡ್ಕೊಂಡಿದ್ದೀವಿ, ಅದಕ್ಕೆ ಮತ್ತೆ ಮಾತಾಡಿಸ್ತೀವಿ. ಇಲ್ಲೇ ಪಕ್ಕದಾಗಿದ್ರೂ ಮಾತಾಡಿಸ್ಬೇಡ ಅಂತ ಹೇಳಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ನಾವು ಇಷ್ಟು ಚೆನ್ನಾಗಿದ್ದವರು ನಿನ್ನಿಂದ ದೂರ ಆಗೋದಕ್ಕಾಗಲ್ಲ ಕಣೋ. ಮಾತಾಡಿಸ್ತಾರೆ ಅಕ್ಕ ತಂಗಿಯರಿಬ್ರು. ನನ್ನ ಹೆಂಡ್ತಿ ಮೇಲೆ ನಾನು ಜಗಳ ಮಾಡಿದ್ರೆ ನೋಡಿ ಸರಿ ಇರೋದಿಲ್ಲ. ನಿಂದು ಎಷ್ಟೈತೋ ಅಷ್ಟು ನೋಡ್ಕೊ. ಯಾಕೋ ನೀನು ಜಗಳ ಮಾಡ್ತಾ ಇದೀಯ, ಸುಮ್ಮನಿರೋ. ನಿನ್ಗೆ ಯಾಕೆ ಬೇಕು? ನೋಡಮ್ಮ, ನನ್ನ ಹೆಂಡ್ತಿ ಮೇಲೆ ಹೆಂಗೆ ಜಗಳಕ್ಕೆ ಬಂದವನೇ. ನನ್ನ ಹೆಂಡ್ತಿ ಮೇಲೆ ಜಗಳ ಮಾಡ್ತಿದ್ರೆ ನೋಡ್ಕೊಂಡು ನಾನು ಸುಮ್ಮನಿರ್ತೀನ? ನಾನು ಯಾಕೆ ಸುಮ್ಕಿರೋಣ? ನಾನು ಅದಕ್ಕೇ ಇರೋದನ್ನ ಮಾತಾಡ್ತಾ ಇದ್ದೀನಿ. ನಾವು ಸಾಕಿರೋದು ಲೇಪುನ ಅಂತ ಹೇಳಿ ನಾನು ಇರೋದನ್ನ ಮಾತಾಡ್ತಾ ಇದ್ದೀನಿ ರಾಮು ಹತ್ರ. ನೀನು ಇಲ್ಲದೇನು ಮಾತಾಡ್ತಾ ಇಲ್ಲ. ನೀನು ಸಾಕಿರ್ಬೋದು ಪಾಪ. ಇವಾಗ ಅವನು ತಾನೇ ನೋಡ್ಕೊಂತಾ ಇರೋದು. ಅವನು ಇವಾಗ ಕೆಲಸ ಕೊಡ್ಸಿರೋದು ಅವನು, ಮದುವೆ ಆಗಿರೋದು ಅವನು. ಇವಾಗ ಗಂಡ ಹೇಳ್ದಂಗೆ ಕೇಳಬೇಕು ಅವಳು ಅಷ್ಟೇ. ಸುಮ್ಮನೆ ಯಾಕೆ ಮಾತಾಡಿಸ್ಬೇಡ ಕಣೆ ಲೇಪಿ. ನಿನ್ನ ಗಂಡ ಹೇಳ್ದಂಗೆ ಕೇಳು, ನಿಮ್ಮ ಅಕ್ಕ ಹೇಳ್ದಂಗೆ ಕೇಳಿದ್ರೆ ಅಷ್ಟೇ ನಿನ್ನ ಸಂಸಾರ ಹಾಳಾಗುತ್ತೆ. ನೋಡಂಟಿ, ನಿನ್ನ ಸೊಸೆಗೆ ಸ್ವಲ್ಪ ಬುದ್ಧಿ ಹೇಳು. ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ಗಂಡ ಹೆಂಡ್ತಿ ಇಬ್ಬರು ನನ್ನ ಮೇಲೆ ಎಷ್ಟು ಜೋರು ಮಾಡ್ತಾ ಇದ್ದಾರೆ. ಇಷ್ಟೊಂದೆಲ್ಲ ಪ್ರೀತಿ ಇರೋರು ನನ್ನ ಮದುವೆ ಆದ್ಲಲ್ಲ ಅವಳು, ಆವಾಗಲೇ ಮಾತಾಡಿಸ್ಬೇಕಾಗಿತ್ತು ಪ್ರೀತಿ ಇರೋರು. ಈಗ ಅಲ್ಲ ಮಾತಾಡ್ಸೋದು. ಇಷ್ಟು ದಿವಸ ಬೀದಿ ಬಿಕಾರಿನ ಮದುವೆ ಆಗಿದೆಯಲ್ಲೇ ಅಂತೇಳಿ ಅವಳು ಕುಟ್ಟೆ ಜಗಳ ಮಾಡಿಕೊಂಡು ಇಬ್ಬರು ಜಗಳ ಆಡಿ, ಇಬ್ಬರು ಒಬ್ರಿಗೊಬ್ರು ಜುಟ್ಟು ಹಿಡ್ಕೊಂಡು ಹೊಡೆದಾಡಿ ಈಗ ಚೆನ್ನಾಗಾಗ್ಬಿಟ್ಟು ಬೇರೆ ಮೂರನೇವ್ರ ಮೇಲೆ ಇವಾಗೆಲ್ಲನ ಅವರು ಜೋರು ಮಾಡೋದಲ್ಲ. ನಾವು ಮದುವೆ ಆದಾಗ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕಾಯ್ತು ಅಂತ ಅಕ್ಕ ಆಗಿರೋಳು.
ನಾನು ನೋಡ್ಕೊಂಡಿರೋದು ನಾನು, ಕರ್ಕೊಂಡೋಗಿ ಮದುವೆ ಆಗಿರೋದು ನಾನು, ಚೆನ್ನಾಗಿ ನೋಡ್ಕೊಂತ ಇರೋದು ನಾನು ಅಷ್ಟೇ. ಇರೋದು ಏನೈತೆ ಅದನ್ನು ಹೇಳ್ತಾ ಇದ್ದೀನಿ ನಾನು. ಸಿಟ್ನಾಗೆ ಎಲ್ಲರೂ ಮಾತಾಡಿರ್ತಾರೆ. ನಾವು ಇನ್ನೂ ಚೆನ್ನಾಗಿರೋರಿಗೆ ಕೊಡಬೇಕು ಅಂತ ಇದ್ವಿ ನನ್ನ ತಂಗಿನ. ಅದಕ್ಕೇ ನನ್ನ ತಂಗಿನ ನಾವು ತುಂಬ ಚೆನ್ನಾಗಿ ಓದಿಸಿದ್ವಿ, ತುಂಬ ಚೆನ್ನಾಗಿ ಸಾಕಿದ್ವಿ, ಯಾರಿಗಾದ್ರೂ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡೋಣ ಅಂತೇಳಿ. ನೀನು ಯಾವಾಗ ಮದುವೆ ಆಗ ಅದಕ್ಕೆ ಸಿಟ್ಟಿಂಗ್ ಮಾತಾಡಿದ್ವಪ್ಪ. ಸಿಟ್ಟಿಂಗ್ ಮಾತಾಡಿದ ಮೇಲೆ ಹಂಗೆ ಇರೋಕ್ಕಾಗುತ್ತಾ? ಜಗಳ ಮಾಡ್ಕೊಂಡು ಮಾತಾಡಿಸ್ದಂಗೆ ಹಂಗಾರೆ ಹಂಗೆ ಎಲ್ಲರೂ ಯಾರು ಜಗಳ ಮಾಡ್ಕೊಂಡು ಯಾರೂ ಒಂದಾಗೇ ಇಲ್ಲ ಅಕ್ಕ ತಂಗಿಯವರು. ನೀನು ನೋಡಿ ಹೆಂಗೆ ಹೇಳ್ತೀಯ, ಮಾತಾಡಿಸ್ಬೇಡ ನಿಮ್ಮ ಅಕ್ಕಯ್ಯನ ಅಂದರೆ ಹೆಂಗೆ ಸರಿ ಆಗುತ್ತೆ? ಮಾತಾಡಿಸ್ತಾಳೆ ಅವಳು, ನನ್ನೇ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾಳೆ. ಇನ್ನು ಯಾರ ಇದ್ದಾರೆ ಹೇಳು? ಅಪ್ಪ ಅಮ್ಮನೂ ಮಾತಾಡ್ಸಲ್ಲ, ಯಾರೂ ಮಾತಾಡ್ಸಲ್ಲ ಅಂದಮೇಲೆ ನಾನೇ ಅವಳಿಗೆ ನೋಡ್ಕೋಬೇಕು. ಏನು ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾರೆ ಬಿಡಪ್ಪ. ನೀನು ಅದು ಯಾಕೆ ಹಂಗಾಡ್ತೀಯ? ಅದಕ್ಕೆ ಮತ್ತೆ ನೋಡು, ಓಣಂಗೆ ಮದುವೆ ಆದರೆ ಹಿಂಗೆ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಅವ್ನು ಏನಂದ್ರು ಅನ್ನಿಸ್ಕೊಂಡಿರ್ಬೇಕು ನೋಡು ಲೇಪಿ. ನಿಮ್ಮ ಅಕ್ಕ ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ನಾನು ಎಂಥ ಮನೆ ಸೇರಿಸ್ತಿದ್ದೆ ಗೊತ್ತೇ ನಿನ್ನ. ನಾನು ಭಾಳ ಆಸೆ ಇಟ್ಕೊಂಡಿದ್ದೆ. ನಿನಗೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡಬೇಕು, ನಮ್ಮ ಮನೆಯಾಗೆ ಇದ್ದಾಳೆ ಬಿಡು, ಒಳ್ಳೆ ಹುಡುಗನ ನೋಡ್ಬೇಕು, ಕೆಲಸದಾಗಿರಬೇಕು, ಚೆನ್ನಾಗಿರೋ ಹುಡುಗನ ನೋಡಿ ಮದುವೆ ಮಾಡಿ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನೀನು ನೋಡು, ಇವಾಗ ಓಡೋಗಿ ಮದುವೆ ಆಗಿರೋದಕ್ಕೆ ಅವ್ನು ಏನಂದ್ರು ಅನ್ನಿಸ್ಕೊಂಡು ಇರಬೇಕು. ಗೊತ್ತಾ? ಇವತ್ತು ನೀನು ಅನುಭವಿಸು, ಯಾರಾದರೂ ಹೇಳಿದ್ರೆ ಗೊತ್ತಾಗಲ್ಲ, ಅನುಭವಿಸ್ದಾಗಲೇ ಗೊತ್ತಾಗೋದು. ಅದೇ ಮತ್ತೆ ಇದಕ್ಕೆ ಮತ್ತೆ ನಾನು ಬೇಡ ಅಂತ ಹೇಳಿ ಬಡ್ಕೊಂಡಿದ್ದು, ಇದೇ ಸಿಟ್ಟಿಗೆ ನಾನು ಮಾತಾಡಿದ್ದು. ಇವಾಗ ಏನಂದ್ರು ಅವನು ಅನ್ನಿಸ್ಕೊಂಡಿರ್ಬೇಕು, ಇವಾಗ ಜೋರು ಮಾಡ್ತಾನೆ. ಇವಾಗ ಹೆಂಗೂ ಅಪ್ಪ ಅಮ್ಮ ಯಾರೂ ಮಾತಾಡ್ಸಲ್ಲ, ಯಾರ್ದು ಸಪೋರ್ಟ್ ಇಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತೇಳಿ ನಿನ್ನ ಮೇಲೆ ಜೋರು ಮಾಡ್ತಾನೆ ನೋಡಿ. ಅದಕ್ಕೆ ಮತ್ತೆ ನಾನು ಅವಾಗ ಬಡ್ಕೊಂಡಿದ್ದು, ಬೇಡ ಕಣೆ ಬೇಡ ಕಣೆ ಹೋಗ ಅಂತ ಯಾಕೆ ಮದುವೆ ಆದೆ ಅಂತೇಳಿ ನಾನು ಅದಕ್ಕೆ ಬೈದಿದ್ದು ನಿನಗೆ. ಸಿಟ್ಟಿಗೆ ಬೈತಾರೆ ಎಲ್ಲರೂ. ಸುಮ್ಕಿರ ಪಾಪ, ನೀನು ನೋಡ್ಕೊಂಡ್ರೆ ಸಾಕಾಗೈತಿ. ಮದುವೆ ಮಾಡ್ತಿದ್ನಂತೆ, ಒಳ್ಳೆಯರಿಗೆ ಕೊಟ್ಟು ಚೆನ್ನಾಗಿ ನೋಡ್ಕೊಂಬರಂತೆ. ಅವ್ನಿಗೇನಾಗೈತೆ? ಗಾನವಾಗ ಇದ್ದಾನೆ. ನೀ ಹುಡ್ಕಿರೋ ಅಂತ ಗಂಡು ಹುಡ್ಕಕ್ಕಾಗ್ತಿರ್ಲಿಲ್ಲ, ನಿಮ್ಮ ಅಪ್ಪ ಅಮ್ಮ ಹುಡ್ಕಿರೋ ಅಂತ ಗಂಡು ಹುಡ್ಕಕ್ಕಾಗ್ತಿರ್ಲಿಲ್ಲ ಕಣೆ. ಸುಮ್ಮನಿರೆ, ಬಾಯಿ ಮುಚ್ಕೊಂಡು. ಸುಮ್ಮನೆ ಏನು ಮಾತಾಡ್ತೀಯ ಪಾಪ? ಸುಮ್ಮನಿರ, ನಿನ್ಗೆ ಯಾಕೆ ಬೇಕು? ನೀನು ಸುಮ್ಮನೆ ನಿಂತ್ಕೊಳ್ಳೋ ಸುಮ್ಮನೆ. ಅವ್ರು ಹೆಂಗಾರ ಮಾಡ್ಕೊಂಬ್ಲೇಳು ಅಕ್ಕ ತಂಗಿಯರು, ಅವರು ಅವ್ರ ಮಾತಿಗೆ ನೀನು ಮಾತಾಡಬೇಡ. ಯಾಕೆ ನಿಷ್ಠವ್ರು ಆಗ್ತೀಯ? ಅವ್ರು ಚೆನ್ನಾಗಿ ಆಗ್ತಾರೆ. ತಿರ್ಗಿ ಯಾರ ಮಾತಿಗೂ ಮಾತಾಡೋಕೆ ಹೋಗ್ಬಾರ್ದು, ಸುಮ್ಮನಿರು. ಅಲ್ಲ, ಒಳ್ಳೆ ಮಾತಾಗಿ ಹೇಳಿದ್ರೆ ಇವ್ರಿಗೆ ಗೊತ್ತಾಗೋದಿಲ್ಲ ಏನೇಂದ್ರೂ. ಇವ್ರು ನೋಡಿ, ಇವಣ್ಣ ಎಷ್ಟು ಜೋರು ಮಾಡುತ್ತೆ ನನ್ನ ಮೇಲೆ. ಮಾಡ್ದೆ ಏನೋ ನನ್ನ ಸೊಸೆನ ಮದುವೆ ಆಗಿದೆಯಾ ನೀನು ಅಂದ ಮೇಲೆ ಮಾಡ್ದೆ ಏನು? ಮತ್ತು ನಾವು ಇಕ್ಕೊಂಡು ಎಷ್ಟು ದಿವಸ ನೋಡ್ಕೊಂಡಿದ್ದೀವಿ ಕೇಳು. ನಾವು ಹೆಂಗೆ ಇಂಥ ತಿಂಪ್ನಿ ಅಂದರೆ ಅಂಥ ತೊಗೊಂಬಂದು ಕೊಟ್ಟಿದ್ದೀನಿ, ಹೆಂಗೆ ನೋಡ್ಕೊಂಡಿದ್ದೀನಿ ನನ್ನ ಸೊಸೆನ ಅಂತ ಕೇಳು. ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ. ನಾವು ನೋಡ್ಕೊಂಡಿರೋದು ಕಣೋ. ನೀನು ಇವತ್ತು ಮದುವೆ ಆಗಿದ್ದೀನಿ ಅಂತೇಳಿ ಜೋರು ಮಾಡ್ಬೋದು ಹುಡುಗಿ ಮೇಲೆ. ನಾವು ನೋಡ್ಕೊಂಡಿದ್ದೀವಿ ಅಂತ ಜೋರು ಮಾಡ್ತೀವಿ. ನೀನೇನೋ ತಿಳ್ಕೊಂಡಿದ್ಯಾ ನನ್ನ ಮನೆಯಾಗ ನಾವು ಹೆಂಗೆ ಸಾಕಿದ್ವಿ ಎಂಬುದು ಕೇಳು. ನಮ್ಮ ರಂಜುನು ಹಂಗೇನೆ, ತಂಗಿನ ಒಂದು ಕೆಲ್ಸಕ್ಕೆ ಇಕ್ಕಿಲ್ಲ ಬಿಡು, ನಮ್ಮ ಮನೆಯಾಗ ಇದ್ದಾಳೆ, ಏನೂ ಹೇಳ್ಬಾರ್ದು ಅಂತೇಳಿ ಒಂದು ಕೆಲ್ಸಕ್ಕೆ ಇಕ್ತಂಗೆ ಒಂದು ಕಸ ಬಡಿಸಿಲ್ಲ ಗೊತ್ತೇ. ನಾವು ಹಂಗೆ ಸಾಕಿದೀವಿ. ದಿನ ಚಿಕನ್ ಫ್ರೈ, ಕಬಾಬು, ಚಿಕನ್ ಸಾಂಬಾರು ಅವಳಿಗೆ ಇಷ್ಟ ಅಂತೇಳಿ ಏನಾದರೂ ತಗೊಂಬತ್ತಿದ್ದೆ, ಬೇಕ್ರಿ ತಿಂಡಿ ಎಲ್ಲ ತಗೊಂಬಂದು ಅವಳು ಹಿಂಗೆ ಸಾಕಿದೀವಿ ಅಂತ ಕೇಳು. ಮಾತಾಡೋಕ್ಕೆ ಏನು ಅಧಿಕಾರ ಇಲ್ಲ ಅಂತೀಯಲ್ಲ? ನನಗೆ ಎಲ್ಲ ಅಧಿಕಾರ ಇರೋದಕ್ಕೇನೆ ಮಾತಾಡ್ತಾ ಇರೋದು ನಾನು. ನಡಿಯ ಒಳಗೆ ಸುಮ್ಮನೆ. ಅವರು ಮಾತಾಡಿದ್ದೇ ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ, ನನಗೆ ಕೆಲಸಗಳಿದ್ದಾವೆ. ನಡಿ ಸುಮ್ಮನೆ ಒಳಕ್ಕೆ, ಮಾತಾಡಿಸ್ಬೇಡ, ಒಳ್ಳೆ ಮಾತಲ್ಲಿ ಹೇಳ್ತೀನಿ. ಎಷ್ಟು ಜೋರು ಮಾಡ್ತಾನೆ. ನೆನ್ನೆ ಮನೆ ಮದುವೆ ಆಗಿ ಹಿಂಗೆ ಮಾಡ್ತಾನೆ. ಅಕ್ಕ ತಂಗಿಯರು ನಾವು ಎಷ್ಟು ದಿನದಿಂದನ ಜೊತೆಗೆ ನಾವು ಇದ್ದವರು, ಇವತ್ತು ಸ್ವಂತ ಅಕ್ಕ ತಂಗಿಯರನ್ನ ದೂರ ಮಾಡೋಕ್ಕೆ ಇವನಿಗೆ ಯಾಕೆ ಹೆಂಗನ ಮನ್ಸು ಬರುತ್ತೋ ಏನೋ, ಹಿಂಗೆ ಮಾತಾಡ್ತಾನೆ ನೋಡು. ನಾವಿಬ್ಬರು ಜಗಳ ಮಾಡ್ಕೊಂಡ್ರೆ ಇವ್ನಿಗೇನು ಖುಷಿನೋ ಏನೋ, ನಾವಿಬ್ಬರು ಬೇರೆ ಇದ್ದರೆ ಏನು ಸಿಗುತ್ತೋ ಏನೋ. ನೋಡಿದ್ರಲ್ಲ ವೀಕ್ಷಕರೇ, ಇವ್ರ ಅಕ್ಕಗೆ ಮಾತಾಡಿಸ್ಬೇಡ ಅನ್ನಂಗಿಲ್ಲನ ಲೇಪಿನ ಮಾತಾಡಿಸ್ತಾ ಇದ್ದಾರೆ. ಇವ್ರ ಮಾಮ ಬೇರೆ, ಲೇಪುರ ಮಾಮ ಎಷ್ಟು ಜೋರು ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.